ಹಾಯ್ ಫ್ರೆಂಡ್ಸ್, ಕ್ರೆಡಿಟ್ ಕಾರ್ಡ್ ಅಂದರೆ ಕೇವಲ ಸಾಲವಲ್ಲ. ಅದು ಸ್ಮಾರ್ಟಾಗಿ ಬಳಸಿದರೆ ನಿಮಗೆ ತಿಂಗಳಿಗೆ ₹1000 ಕ್ಯಾಶ್ ಬ್ಯಾಕ್ ಮತ್ತು ಫ್ರೀ ರಿವಾರ್ಡ್ಸ್ ಪಾಯಿಂಟು ಕೊಡುತ್ತೆ. ಸೊ ಬ್ಯಾಂಕ್ನವರು ನಿಮಗೆ ಹೇಳದ ಆ 3 ಸೀಕ್ರೆಟ್ ರೂಲ್ಸ್ ಏನಂತ ಈ 5 ನಿಮಿಷದ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನಾವು ಕ್ರೆಡಿಟ್ ಕಾರ್ಡ್ ಹೇಗೆ ಯೂಸ್ ಮಾಡಬೇಕು, ಅದರಿಂದ ಏನೇನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಇನ್ ಡೀಟೇಲಾಗಿ ನೋಡೋಣ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೂ ಶಾಪಿಂಗ್ ಮಾಡಬಹುದು, ಆದರೆ ನೆನಪಿಟ್ಟುಕೊಳ್ಳಿ, ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂಥರ ಬೆಂಕಿ ಇದ್ದ ಹಾಗೆ. ಸರಿಯಾಗಿ ಬಳಸಿದರೆ ಅಡುಗೆ ಮಾಡಬಹುದು, ತುಂಬ ರುಚಿಕರವಾಗಿ ಅಡುಗೆ ಮಾಡಿ ತಿನ್ನಬಹುದು. ಆದರೆ ನೀವೇನಾದರೂ ಮಿಸ್ಯೂಸ್ ಮಾಡಿದರೆ ನಿಮ್ಮ ಮನೆಯೇ ಸುಟ್ಟು ಬಿಡುತ್ತೆ. ಆವಾಗ ಫುಲ್ ಲೈಫ್ ಟೆನ್ಷನ್ನು. ಸೊ ಅದಕ್ಕೋಸ್ಕರ ಕ್ರೆಡಿಟ್ ಕಾರ್ಡನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಯಾವ ಥರ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ, ಅದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ನೋಡಿ, 2025-26 ಪ್ರಕಾರ ಓಕೆ ಅರೌಂಡ್ 11.12 ಕ್ರೋರ್ಸ್ ಕ್ರೆಡಿಟ್ ಕಾರ್ಡು ಕೊಟ್ಟಿದ್ದಾರೆ ಭಾರತದಲ್ಲಿ. ಓಕೆ, ಮತ್ತು ಇಯರ್ ಬೈ ಇಯರ್ ಇದು ತುಂಬ ಹೆಚ್ಚಿಗೆ ಆಗ್ತಾ ಇದೆ. ಓಕೆ, ಸೊ ಇದೆಲ್ಲ ಇನ್ ಡೀಟೇಲಾಗಿ ಬೇಕಾದ್ರೆ ನೀವು ಗೂಗಲ್ಲು ಅದರಲ್ಲಿ ಸರ್ಚ್ ಮಾಡ್ಬೋದು. ಓಕೆ, ಆದರೆ ಬ್ಯಾಂಕ್ಗಳು ಉಚಿತ ಸೌಲಭ್ಯಗಳನ್ನು ಕಮ್ಮಿ ಮಾಡಿದ್ದೇವೆ, ಆದರೂ ಕ್ರೆಡಿಟ್ ಕಾರ್ಡು ತುಂಬ ಯೂಸ್ ಆಗ್ತಾ ಇದೆ. ಓಕೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಯಾವ ಕಾರ್ಡು ಎದಕ್ಕೆ ಯೂಸ್ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ನೀವು ಯೂಸ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಕ್ಯಾಶ್ ಬ್ಯಾಕು ಮತ್ತು ಅಮೌಂಟು ಸೇವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟಲ್ಲಿ ಈಗ ನೋಡಿ, ರಿವಾರ್ಡ್ಸ್ ಹೆಂಗೆ ಆಪ್ಟಿಮೈಸೇಷನ್ ಮಾಡಬೇಕಂದ್ರೆ, ನೀವು ಬೇಕಾದರೆ ಸ್ಟಾಕಿಂಗ್ಸ್ ಅಂದರೆ ಒಂದು ಆ್ಯಪ್ಗಳಿರುತ್ತೆ, ಅಂದರೆ ಕ್ರೆಡ್ಡು ಮತ್ತು ಸಮ್ ಆ್ಯಪ್ಸ್ ಇರುತ್ತೆ. ಸೊ ಆ ಆ್ಯಪ್ ಯೂಸ್ ಮಾಡಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ ಈಚ್ ಆ್ಯಂಡ್ ಎವ್ರಿ ಕ್ರೆಡಿಟ್ ಕಾರ್ಡ್ ಪೇಮೆಂಟಿಗೆ ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡೋ ಮುಂದೆ ನೀವೇನಾದರೂ ಫೋನ್ಪೇ ಆ ಥರ ಯೂಸ್ ಮಾಡಿದರೆ ನಿಮ್ಮ ಪೇಮೆಂಟಿಗೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಕ್ಯಾಶ್ ಬ್ಯಾಕು, ಕೂಪನ್ಸು ಆ ಥರ ಸಿಗ್ತಾ ಇರುತ್ತೆ. ಸೊ ಅದನ್ನೊಂದು ಯೂಸ್ ಮಾಡ್ಬೋದು. ಓಕೆ, ಮತ್ತು ನೀವು ಎವ್ರಿ ಪರ್ಚೇಜ್ ಅಂದರೆ ಈಗ ನಿಮಗೆ ಪೆಟ್ರೋಲ್ ಡೀಸೆಲ್ಗೆ ಒಂದು ಕಾರ್ಡ್ ಯೂಸ್ ಮಾಡೋದು, ಮತ್ತು ಆನ್ಲೈನ್ ಬೈಯಿಂಗ್ಗೆ ಮತ್ತು ಟ್ರಾವೆಲ್ಗೆ, ಈ ಥರ ಡಿಫ್ರೆಂಟ್ ಕಾರ್ಡ್ ಯೂಸ್ ಮಾಡಿದರೆ ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೀವು ತಿಳ್ಕೊಂಡು ಯೂಸ್ ಮಾಡಿದರೆ ನಿಮಗೆ ಚೆನ್ನಾಗಿ ರಿವಾರ್ಡ್ ಪಾಯಿಂಟ್ಸು ಮತ್ತು ಕ್ಯಾಶ್ ಬ್ಯಾಕು ಮತ್ತು ಅಮೌಂಟು ಸೇವ್ ಆಗುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಇನ್ ಡೀಟೇಲಾಗಿ ತಿಳ್ಕೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ನು ಡಿಸಿಪ್ಲಿನ್. ನೀವು ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಆಟೋಪೇ ಅಥವಾ ಬಿಫೋರ್ ಬಿಲ್ ಅದೆಲ್ಲ ಜನ್ರೇಟ್ ಮಾಡಿದರೆ, ನೀವು ಅದ್ರ ಪೇ ಮಾಡಿದರೆ ನಿಮಗೆ ಕ್ರೆಡಿಟ್ ಸ್ಕೋರು ಚೆನ್ನಾಗಿ ಮೇಂಟೈನ್ ಆಗುತ್ತೆ ಮತ್ತು ನಿಮ್ಮದು ಟ್ರ್ಯಾಕ್ ರೆಕಾರ್ಡು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಲೋನ್ ಬೇಕಾದರೆ ಆ ಥರ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಇಂಟ್ರೆಸ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಡಿಸಿಪ್ಲಿನಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಅದೇ ಹೇಳಿದೆಲ್ಲ, ಸ್ಟಾಕಿಂಗ್ ಆ್ಯಪ್ಸ್ ಅದೇ ಥರ. ಈಗ ನೋಡಿ, ಮ್ಯಾಜಿಕ್ ಪಿನ್ ಇದೆ, ಕ್ರೆಡ್ ಇದೆ. ಸೊ ನೀವು ಯಾವುದಾದ್ರು ಕ್ರೆಡಿಟ್ ಕಾರ್ಡ್ ಇದೆ, ಆ ಕ್ರೆಡಿಟ್ ಕಾರ್ಡ್ ಇದರಲ್ಲಿ ನೀವೇನಾದರೂ ಲಿಂಕ್ ಮಾಡಿದರೆ ಸೊ ಅದು ಆಟೋಮೆಟಿಕ್ಕಾಗಿ ನಿಮಗೆ ಯಾವುದೋ ಆಫರ್ ಇದೆ ಮತ್ತು ಏನೇನು ಕ್ಯಾಶ್ ಬ್ಯಾಕ್ ಇರುತ್ತೆ ಅದೆಲ್ಲ ಇನ್ ಡೀಟೇಲಾಗಿ ತೋರಿಸ್ತಾ ಇರುತ್ತೆ. ಮತ್ತು ಇದು ರಿವಾರ್ಡ್ ಪಾಯಿಂಟ್ಸು ಕೊಡ್ತಾ ಇರುತ್ತೆ, ಕ್ರೆಡ್ ಕಾಯಿನ್ಸು ಆ ಥರ ಎಲ್ಲ. ಸೊ ಅದನ್ನು ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಈ ಥರ ಯೂಸ್ ಮಾಡೋಕ್ಕೂ ಕ್ರೆಡ್ ಆ್ಯಪು. ಅದನ್ನು ನಿಮಗೇನಾದರೂ ಇನ್ ಡೀಟೇಲಾಗಿ ಏನಾದರೂ ಬೇಕಾದರೆ ಸೊ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೀನಿ. ಓಕೆ, ಸೊ ಅದನ್ನು ಬಳಸ್ಬೋದು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನೀವು ಕ್ಯಾಶ್ ಬ್ಯಾಕು ಮತ್ತು ರಿವಾರ್ಡ್ ಪಾಯಿಂಟ್ಸು ಹೇಗೆ ಹೆಚ್ಚಿಗೆ ಪಡಿಬೇಕು ಅಂತಂದರೆ, ಓಕೆ ಈಗ ನೋಡಿ, ನಿಮಗೆ ರಿವಾರ್ಡ್ ಪಾಯಿಂಟ್ಸು ಅಥವಾ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ. ನೀವು ಕ್ಯಾಶ್ ಬ್ಯಾಕನ್ನು ಡೈರೆಕ್ಟಾಗಿ ಅಮೌಂಟಿಗೆ ಕನ್ವರ್ಷನ್ ಮಾಡಿದರೆ ನಿಮಗೆ ಅದರದ್ದು ವೆರಿ ಲೆಸ್ ಅಮೌಂಟು ಪ್ರಾಫಿಟ್ ಸಿಗುತ್ತೆ. ಬಟ್ ಅದನ್ನೇ ನೀವು ಟ್ರಾವೆಲ್ಲಿಗೆ ಅಥವಾ ಹೋಟೆಲ್ ಬುಕ್ಕಿಗೆ ಆ ಥರ ನೀವು ಕನ್ವರ್ಟ್ ಮಾಡಿದರೆ ನಿಮಗೆ ತುಂಬ ಪ್ರಾಫಿಟ್ ಆಗುತ್ತೆ. ಓಕೆ, ಈಗ ನೋಡಿ, ಒಂದು ಅರೌಂಡ್ ಕ್ಯಾಶ್ ಬ್ಯಾಕ್ಸ್ ಪಾಯಿಂಟ್ಸ್ ಇರುತ್ತೆ. ಓಕೆ, 10 ಕ್ಯಾಶ್ ಬ್ಯಾಕ್ಸು ಅಥವಾ 1000 ಕ್ಯಾಶ್ ಬ್ಯಾಕ್ ಅರೌಂಡ್ ನಿಮಗೆ 500 ಅಮೌಂಟ್ ಥರ ರಿಟರ್ನ್ ಮಾಡಿದರೆ, ಬಟ್ ಅದನ್ನೇ ನೀವು 1000 ಕ್ಯಾಶ್ ಬ್ಯಾಕ್ದು ಪಾಯಿಂಟ್ಸ್ನ ನೀವು ಹೋಟೆಲ್ಸ್ ಬಿಲ್ಸು ಅಥವಾ ಟ್ರಾವೆಲ್ಗೆ ಯೂಸ್ ಮಾಡಿದರೆ ನಿಮಗೆ ಅದು 5000 ಅಥವಾ 5x ಥರ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ಕನ್ವರ್ಟ್ ಮಾಡಿ. ಓಕೆ, ಅದನ್ನ ಯಾವ ಥರ ಪಾಯಿಂಟ್ಗಳನ್ನ ಯೂಸ್ ಮಾಡಬೇಕಂತ. ಓಕೆ, ನೆಕ್ಸ್ಟು ನೀವು ಫ್ಯೂಲ್ಗೆ ಕಾರ್ಡ್ ಏನಾರು ಯೂಸ್ ಮಾಡ್ತಾಯಿದ್ರೆ, ಓಕೆ, ಪ್ರತಿ ಬಾರಿ ನೀವು ಪೆಟ್ರೋಲ್ ಹಾಕಿಸಿದಾಗ 1% ಸರ್ವಿಸ್ ಚಾರ್ಜ್ ಅಂತ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ವೇವರ್ ಮಾಡಬೇಕು, ಯಾಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ, ಸೊ ಅದನ್ನೆಲ್ಲ ಇನ್ ಡೀಟೇಲಾಗಿ ನೋಡೋಣ. ಓಕೆ, ನೀವು ಅದಕ್ಕೋಸ್ಕರ ನೀವು
ಯಾವ ಕ್ರೆಡಿಟ್ ಕಾರ್ಡ್ ಚೆನ್ನಾಗಿದೆ, ಸರಿಯಾದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ ನಿಮಗೆ ತಿಂಗಳಿಗೆ 200ರಿಂದ 1000 ರೂಪಾಯಿವರೆಗೆ ಉಳಿಸ್ಬೋದು. ಕ್ರೆಡಿಟ್ ಕಾರ್ಡು, ಬಿಲ್ ಪೇಮೆಂಟು, ಯಾವ ಫ್ಯೂಯಲ್ ಚಾರ್ಜ್ ಮೇಲೆ. ಓಕೆ, ನಿಮಗೆ 1% ಫೈನ್ ಇರುತ್ತೆ ಮತ್ತು ಹೆಚ್ಚು ರಿವಾರ್ಡ್ ಪಾಯಿಂಟ್ಸ್ 7.5ವರೆಗೂ ನೀಡ್ತಾ ಇರ್ತಾರೆ ಆ ಕ್ರೆಡಿಟ್ ಕಾರ್ಡು. ಸೊ ಅದು ಯಾವುದಂದರೆ ಕೆಳಗಡೆ ನೋಡಿ ಡಿಸ್ಕಸ್ ಮಾಡೋಣ. ಈಗ 2026ರಲ್ಲಿ ಬೆಸ್ಟ್ ಫ್ಯೂಯಲ್ ಕಾರ್ಡ್ಸ್ ಕ್ರೆಡಿಟ್ ಕಾರ್ಡ್ಸು ನೋಡಿ, RBL ಇಂಡಿಯನ್ ಆಯಿಲ್ ಎಕ್ಸ್ಟ್ರಾ. ಓಕೆ, ಇದು ಅರೌಂಡ್ 8.5 ನಿಮಗೆ ಸೇವಿಂಗ್ ಆಗುತ್ತೆ. ಬಟ್ ಇದ್ರದ್ದು ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್ 1500 ಇದೆ. ಓಕೆ, ಮತ್ತು ನೀವೇನಾದರೂ 2.75 lakhs ಪರ್ ಇಯರ್ ಏನಾರು ಯೂಸ್ ಮಾಡಿದರೆ ಆ ಮೇಂಟೆನೆನ್ಸ್ ಚಾರ್ಜು ಅದರದೆಲ್ಲ ಮೈನಸ್ ಆಗುತ್ತೆ. ಓಕೆ, ಮತ್ತು ಅದೇ ಥರ RBL ಇಂಡಿಯನ್ ಆಯಿಲ್. ಓಕೆ, ಇದು 6% ನಿಮ್ಗೆ ಸೇವಿಂಗ್ ಆಗುತ್ತೆ. 500 ಜಾಯ್ನಿಂಗ್ ಫೀ ಮತ್ತು ಇಯರ್ಲಿ ಫೀ ಆಗುತ್ತೆ. ನೀವೇನಾದರೂ 1.75 lakhs ಪರ್ ಇಯರ್ ಏನಾರು ಸ್ಪೆಂಡ್ ಮಾಡಿದರೆ ಇದು ಫ್ರೀ ಆಗುತ್ತೆ. ಓಕೆ, ಈಗ ಅದೇ ಥರ ನೆಕ್ಸ್ಟು ಎಕ್ಸಸ್ ಇಂಡಿಯನ್ ಆಯಿಲ್ ರುಪೇ ಕಾರ್ಡ್. ಓಕೆ, ಇದು 5% ನಿಮಗೆ ಸೇವ್ ಆಗುತ್ತೆ. 5% ಈಚ್ ಆ್ಯಂಡ್ ಎವ್ರಿ ಟೈಮು. ನಿಮಗೆ 500 ರೂಪೀಸ್ ಇದ್ರದ್ದು ಇಯರ್ಲಿ ಫೀ ಇರುತ್ತೆ. ಮತ್ತು 3.5 lakhs ಪರ್ ಇಯರ್ ಏನಾದರೂ ನೀವು ಸ್ಪೆಂಡ್ ಮಾಡಿದರೆ ನಿಮಗೆ ಫ್ರೀ ಆಗಿರುತ್ತೆ. ಅದೇ ಥರ SBI BPCL ಇದೆ. ಇದು 4.25 ನಿಮ್ಗೆ ಸೇವಿಂಗು. ಇದ್ರ ಜಾಯ್ನಿಂಗ್ ಫೀ ಅಥವಾ ಇಯರ್ಲಿ 4.99 ಇದೆ. ನೀವು ಏನಾರ ಇಯರ್ಲಿ 50,000 ಖರ್ಚು ಮಾಡಿದರೆ ಅದು ಫ್ರೀ ಆಗುತ್ತೆ. ಅದೇ ಥರ ಕೊಟ್ಯಾಕ್ ಕ್ಯಾಶ್ ಬ್ಯಾಕ್ ಪ್ಲಸ್. ಓಕೆ, ಇದು 3% ಕ್ಯಾಶ್ ಬ್ಯಾಕ್ ಆಗುತ್ತೆ. 750 ಜಾಯ್ನಿಂಗ್ ಫೀ ಇದೆ. ಮತ್ತು 2 lakhs ಪರ್ ಇಯರ್ ಏನಾದರೂ ನೀವು ಖರ್ಚು ಮಾಡಿದರೆ ಅದು ಫ್ರೀ ಆಗುತ್ತೆ. ಓಕೆ, ಇದೇ ಥರ ನೀವು ಕಂಪೇರ್ ಮಾಡ್ಬೋದು. ನೀವು ಆನ್ಲೈನಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಯಾವ್ದು ಚೆನ್ನಾಗಿ ಅನಿಸುತ್ತೆ ನಿಮಗೆ ಅದೆಲ್ಲ ಕಾರ್ಡ್ನ ನೀವು ಬೈ ಮಾಡಿ. ಓಕೆ, ನೆಕ್ಸ್ಟು ಟ್ರಾವೆಲ್ ಕಾರ್ಡ್ಸು. ಓಕೆ, ಪ್ರೀವಿಯಸ್ಲಿ ನೀವು ಕೇಳಿರ್ಬೋದು ಲಾಂಚ್ ಎಕ್ಸಸ್ಸು ಅದೆಲ್ಲ ಕಾರ್ಡ್ಸ್ ಫ್ರೀ ಆಗಿರ್ತಾಯಿತ್ತು. ಬಟ್ ಈಗ ಕಂಡೀಷನ್ ಹಾಕಿದ್ದಾರೆ, ನೀವು ಈ ಥರ ಸ್ಪೆಂಡ್ ಮಾಡಿದರೆ ಮಾತ್ರ ನಿಮಗೆ ಲಾಂಚ್ ಎಕ್ಸಸ್ಸು ಫ್ರೀ ಆಗಿರುತ್ತೆ ಅಂತೆಲ್ಲ ಕಂಡೀಷನ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ನೀವೆಲ್ಲ ಡಬಲ್ ಚೆಕ್ ಮಾಡಿ ಅದರದ್ದು ಏನೇನು ಇನ್ಫಾರ್ಮೇಷನ್ ಇದೆಯಲ್ಲ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಅದೊಂದು ಚೇಂಜ್ ಆಗಿದೆ ಈಗ ರೀಸೆಂಟಾಗೆಲ್ಲ. ಓಕೆ, ಮತ್ತು ಅದೇ ಇದು ಲಾಂಚ್ ಸ್ಪೀಡೋಮೀಟರು. ಓಕೆ, ಅದೇ ಹೇಳಿದ್ದೀನಿ ಇನ್ ಡೀಟೇಲಾಗಿ. ನೀವೇನಾದರೂ ಲಾಸ್ಟ್ ಕ್ವಾರ್ಟರ್ಲಿ ಎಷ್ಟು ಖರ್ಚು ಮಾಡಿರ್ತೀರ ಆ ಕ್ವಾರ್ಟರ್ ಮೇಲೆ ನಿಮಗೆ ಲಾಂಚ್ ಎಕ್ಸಸ್ಸು ಮತ್ತು ಅದೆಲ್ಲ ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಇನ್ ಡೀಟೇಲಾಗಿ ಚೆಕ್ ಮಾಡಿ. ಓಕೆ, ಇದು BPS ಮ್ಯಾಂಡೇಟ್ ಮತ್ತು ಬಿಲ್ ಪಾವತಿಗಳ ಡಿಲೇ. ಓಕೆ, RBI ನಿಯಮ ಪ್ರಕಾರ ಜುಲೈ 1, 2024ರಿಂದ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು BPS ಮುಖಾಂತರವೇ ಪೇ ಮಾಡಬೇಕಂತಿರುತ್ತೆ. ಬಟ್ ಇದು ಇನ್ನೂ ಸ್ವಲ್ಪ ಬ್ಯಾಂಕ್ಸ್ಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಮೇ ಬಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಿಮ್ಗೆ ಬೇಕಾದರೆ ತಿಳ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆ, ಈಗ ನೋಡಿ 2026 ಅತ್ಯುತ್ತಮ ಬಿಲ್ ಪೇಮೆಂಟ್ ಆ್ಯಪ್ಗಳು ಯಾವಂದರೆ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು. ನಿಮಗೆ ಆ ಥರ ಹೆಲ್ಪ್ ಆಗ್ತಾ ಇದೆ, ಆ ಥರ ಕ್ರೆಡಿಟ್ ಬ್ಯಾಕ್ ಬರ್ತಾ ಇದೆ ಮತ್ತು ಕ್ಯಾಶ್ ಬ್ಯಾಕು, ರಿವಾರ್ಡ್ ಪಾಯಿಂಟ್ಸು. ಅದು ಸ್ವಲ್ಪ ಕಮೆಂಟ್ ಮಾಡಿ, ಬೇಕಾದ್ರೂ ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೋಡಿ ಸೂಪರ್ ಮನಿ ಇದೆ. ಓಕೆ, ನಿಮಗೆ ಜಾಸ್ತಿ ಕ್ಯಾಶ್ ಬ್ಯಾಕ್ ಬೇಕಂದರೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಪೇಜ್ ಜಿಪ್ ಇದೆ, HDFCದು, ಅದು ಹೆಲ್ಪ್ ಆಗುತ್ತೆ. ಕ್ರೆಡ್ ಆ್ಯಪ್ ಇದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟು ಮತ್ತು ಆನ್ಲೈನ್ ಪೇಮೆಂಟಿಗೆಲ್ಲ ತುಂಬ ಹೆಲ್ಪ್ ಆಗ್ತಾಯಿದೆ. ಕ್ರೆಡ್ ಕಾಯಿನ್ಸು ಮತ್ತು ಅದು ಕ್ಯಾಶ್ ಬ್ಯಾಕ್ ಬರ್ತಾಯಿದೆ, ಅದು ಹೆಲ್ಪ್ ಆಗುತ್ತೆ. ಮತ್ತು ಚೆಕ್ ಕ್ಯೂ ಇದೆ, ಇದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸಿಗೆ ಮತ್ತು ಕ್ರೆಡಿಟ್ ಕಾರ್ಡ್ ಮೇಂಟೆನೆನ್ಸ್ಗೆ ಅದು ಹೆಲ್ಪ್ ಆಗ್ತಾಯಿದೆ. ಓಕೆ, ಸೊ ನಿಮ್ಗೆ ಯಾವ ಸೂಟೇಬಲ್ ಅನಿಸುತ್ತೆ ಕಂಪ್ಯಾರಿಸನ್ ಮಾಡಿ ಯೂಸ್ ಮಾಡಿ. ಓಕೆ, ಈಗ ನೋಡಿ ಪ್ಲಾಟ್ಫಾರ್ಮ್ ಫೀನೇ ನಿಮಗೆ ರಿವಾರ್ಡ್ ಪಾಯಿಂಟ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಸಮ್ಟೈಮ್ಸು. ಸೊ ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ಇನ್ ಡೀಟೇಲಾಗಿ ಚೆಕ್ ಮಾಡಿ ನಿಮಗೆ ಯಾವ ಸೂಟೇಬಲ್ ಅನಿಸುತ್ತೆ ನಿಮ್ಮ ಪೇಮೆಂಟ್ಸಿಗೆ ಅದೆಲ್ಲ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಅದನ್ನು ಬೇಕಾದ್ರೆ ಇನ್ ಡೀಟೇಲಾಗಿ ಸ್ಲೈಡಲ್ಲಿ ಹೇಳಿದ್ದೀನಿ, ನೀವು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಲಾಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಎಕ್ಸ್ಪೆಂಡಿಚರ್ಗೆ ಲೈಕ್ ಟ್ರಾವೆಲ್ಗೆ ಯಾವ ಕಾರ್ಡ್ ಸೂಟೇಬಲ್ಲು, ಆನ್ಲೈನ್ ಶಾಪಿಂಗಿಗೆ ಮತ್ತು ಹೋಟೆಲ್ ಬುಕ್ಕಿಂಗಿಗೆ ಮತ್ತು ನೀವೇನಾದರೂ ಫುಡ್ ಡೆಲಿವರಿ ಮತ್ತು ಪೇಮೆಂಟ್ಸಿಗೆ ನಿಮ್ಗೆ ಯಾವ ಕಾರ್ಡ್ ಸೂಟೇಬಲ್ ಅನಿಸುತ್ತೆ ಅದನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳಿ. ಆ ಕಾರ್ಡು ಅದಕ್ಕೆ ಎಷ್ಟು ಕ್ಯಾಶ್ ಬ್ಯಾಕ್ ಕೊಡುತ್ತೆ, ಸೊ ಅದನ್ನೆಲ್ಲ ಇನ್ ಡೀಟೇಲಾಗಿ ತಿಳ್ಕೊಳ್ಳಿ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದರೆ ನೀವು ಅಮೌಂಟನ್ನು ಸೇವ್ ಮಾಡ್ಬೋದು. ಓಕೆ, ಸೊ
ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನನಗೆ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.